ನಾನ್ಯಾರು? ದೊಡ್ಡಿನ ದೊರೆ, ದೊಡ್ಡ ತವನೇ ದೊರೆ ಈ ಜಗತ್ತಿನಲ್ಲಿ. ದೊಡ್ಡಿನ ದುರಂಕಾರದಿಂದ ನಡೆದಿದೆ ಇಂದಿನ ಕಲಿಯುಗದ ಕರ್ಮಕಾಂಡ. ಅನ್ಯಾಯ ಧರ್ಮ ಎಂಬ ಹೆಬ್ಬಳ್ಳ ರೆಕ್ಕೆದ ಸಾಯದಿಂದ ಸ್ವಚ್ಛವಾಗಿ ಹಾರುತ್ತಾ ಆ ಕೌರ್ಯ ಎಂಬ ಕೊಕ್ಕಿ ಬಡಜೀವಿಗಳ ಹಸಿ ಮಾಂಸವನ್ನು ಹರಿದು ಹಣದ ಬನಿಮೆಯನ್ನು ಒಟ್ಟಿದೆ ಆ ಹಣವೆಂಬ ಹಕ್ಕಿ. ನಾನು ದರ್ಪದಿಂದ ಮೆರೆಯಬೇಕಾದರೆ ಹಣ ಉಳ್ಳವನಾಗಿರ್ಬೇಕು, ಇಲ್ಲ ರಾಜಕೀಯನಾಗಿರ್ಬೇಕು. ಇಲ್ಲದಿದ್ರ ಕಂಡವರ ತಲೆ ಹೊಡೆದಾಗಲೇ ನಾನು ಈ ಭೂಮಂಡಲದಲ್ಲಿ ದೊರೆಯಾಗಿ ಮೆರೆಯಲು ಸಾಧ್ಯ. ನಾನು ಇಷ್ಟೊಂದು ದಿಷ್ಟತನದಿಂದ ಮೆರೆಯಬೇಕಾದ್ರೆ ನನ್ನ ದಿಕ್ಕ ಬದಲಿಸು ಗಂಡಸು ಇನ್ನೂ ಹುಟ್ಟಿಲ್ಲ ಈ ನಾಡಿನಲ್ಲಿ. ಒಂದು ವೇಳೆ ಹುಟ್ಟಿದ್ದ ಆದ್ರ ಈ ನಾಗೇಂದ್ರ ಪ್ರಸಾದನ ದೃಷ್ಟಿಗೆ ಸುಟ್ಟು ಭಸ್ಮವಾಗೋದು ಖಂಡಿತ. ನಮಸ್ಕಾರ ರೀ ದನಿಯರಿಗೆ. ಬೆಂಕಿ ಹಚ್ಚ ನಿನ್ನ ನಮಸ್ಕಾರಕ್ಕೆ. ಆ ಧರ್ಮನ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದೆ. ಎಷ್ಟೊತ್ತು ಎಲ್ಲಿ ಹಾಳಾಗಿ ಹೋಗಿದ್ದೆ? ದನಿಯಾರ, ನೀವು ಹೇಳೋದಷ್ಟ ತಡಾರಿ. ನಾನು ಅವನ ಕರಿಯಾಕಂತ ಹೋಗಿನ್ರಿ. ಇತ್ತಿತ್ಲಾಗ ಬಾಳ ಅಂದ್ರ ಬಾಳ ಸೊಕ್ಕ ಬಂದೈತ್ರಿ ಈಗಿನ ಬಡಪಾಯಿಗಳಿಗೆ ರೀ. ಹೌದು ಶೆಟ್ಟಿ, ಹೊಟ್ಟೆಗೆ ಹಿಟ್ಟ ಇಲ್ಲದಿದ್ದರು ಜೊಟ್ಟಿಗೆ ಮಲ್ಲಿಗೆ ಬೇಕನ್ನುವ ಬಡ ಬಿಕಾರಿ ನನ್ನ ಮಕ್ಕಳು ಹೆಚ್ಚು ಈ ಕಲಿಯುಗದಲ್ಲಿ. ಆ ಧರ್ಮನ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದೆ. ಕರೆದುಕೊಂಡು ಬಂದೆಯಾ? ನಾನು ಕರಿಯಾಕಂತ ಬೆರೆಸಿಲೆ ಹೋಗಿನ್ರಿ. ನನಗ ಮಾತಾಡ್ತಾನ್ರಿ. ಆ ಗೌಡಂದ ಏನಾರ ಕೆಲಸ ಇದ್ರ ನನ್ನ ಹತ್ರನ ಬಾರ್ಪ ಅತಾನ್ರಿ. ಏನಾರ ಇದ್ರ ನಮ್ಮ ಮನೆಗೆ ಬಂದು ಮಾತಾಡತಾನ್ರಿ. ಅಟ್ಟ ಸೊಕ್ಕಿನಿಂದ ಮಾತಾಡ್ತಾನ್ರಿ ಆ ಧರ್ಮವಂತ ನಳಿಯ ಗರುಡ ರೀ. ದನಿಯರ ಗರುಡ ಅಷ್ಟೊಂದು ಸೊಕ್ಕಿನಿಂದ ಮಾತನಾಡಿದ ಆ ಧರ್ಮವಂತ ಹಾಗೂ ಅವನ ಹಳೆಯ ಗರುಡ ಈಗೇನು ಬರುತ್ತಾರೋ ಅಥವಾ ಎಲ್ಲೋ? ಮೊದಲು ಬಾಳ ಸೊಕ್ಕಿಲೆ ಅಂದ್ರ ಸೊಕ್ಕಿಲೆ ಮಾತಾಡಿದ್ರಿ. ತಮ್ಮ ಹಿಂಗ ಮಾತಾಡಕ್ ಹೋಗ್ಬೇಡಪ್ಪ. ನಮ್ಮ ದಣಿಯಾರು ಬಾಳ ಅವಗಾಡ ಅಂದ್ರ ಅವಗಾಡದಾರು. ನಾ ಹೇಳೋ ಮಾತೊಂದ್ ಸ್ವಲ್ಪ ಕೇಳನ್ರಿ ಅಂದಾಗ ನೀವು ಮುಂದೆ ನಡೀರಿ, ನಾ ಹಿಂದಿಂದ ಬರ್ತನ ತಾನ್ರಿ. ಹಾ ಬಂದ್ ನೋಡ್ರಿ ಆ ಧರ್ಮವಂತ್ರಿ. ನಮಸ್ಕಾರ ಸಾಹುಕಾರರಿಗೆ. ಬಾ ಧರ್ಮವಂತ, ಎಲ್ಲ ಕ್ಷೇಮವಾಗಿದ್ದೀಯ? ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರ ಆಶೀರ್ವಾದ ಹಾಗೂ ನನ್ನ ಊರ ದೇವರ ಆಶೀರ್ವಾದ ಸದವಂತ ಕಲ್ ನನ್ನ ಮಸ್ತಕದ ಮೇಲೆ ಇರೋವರೆಗೂ ನಾನು ಎಲ್ಲ ಕ್ಷೇಮವಾಗಿದ್ದೇನೆ ಸಾಹುಕಾರಿ. ದೇವರ ದಯದಿಂದ ಎಲ್ಲ ಕ್ಷೇಮವಾಗಿದ್ದೀಯ? ಆ ಕಲ್ಲು ದೇವರ ಮೇಲೆ ನಿನಗೆ ಇನ್ನೂ ನಂಬಿಕೆಯ? ಲೇ ಧರ್ಮವಂತ, ಈ ಕಲಿಕಾಲದಲ್ಲಿ ಎಲ್ಲಿರುವನು ಆ ನಿನ್ನ ದೇವರು? ಆ ದೇವರು ಇದ್ದದ್ದ ನಿಜವಾಗಿದ್ರ ಮುಂಜಾನಿಂದ ಮಧ್ಯಾಹ್ನವರೆಗೆ ದಿನನಿತ್ಯ ಪೂಜೆ ಮಾಡುವ ಆ ಪೂಜಾರಿಗೆ ಆ ದೇವರು ಬೇಡಿದವರನ್ನು ಕೊಟ್ಟಿದ್ರ
ಬಡತನ ಅನ್ನೋದು ಇರ್ತಿದ್ದಿಲ್ಲ ಈ ನಾಡಿನಲ್ಲಿ. ದೇವರನ್ನು ಪೂಜಿಸುವುದು ಹಣ ಐಶ್ವರ್ಯ ಪಡೆದುಕೊಳ್ಳುವುದಕ್ಕಲ್ಲ ಸಾವುಕಾರ. ಈ ಭೂಮಿ ಮೇಲೆ ಜೀವಿಸುವ ನಮಗೆ ನಮ್ಮ ಜೀವ ಇರುವವರೆಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲೆಂದು ಈ ಭೂಮಿ ಮೇಲೆ ಏನೇ ನಡೆದರು ಆ ದೇವರ ಅಪ್ಪಣೆಯಂತೆ ನಡೀತದೆ. ದೇವರು ಎಲ್ಲಿರುವನೋ ಆ ನಿನ್ನ ದೇವರು. ಆ ದೇವರು ಹೇಳಿದ್ದೇನೇನೋ ನಿನ್ನ 2 ಎಕರೆ ಮಕ್ಕಳ ಶಿಕ್ಷಣಕ್ಕಾಗಿ ಕೊಡುವಂತ. ಆ ದೇವರ ಅನುಗ್ರಹದಿಂದಲೇ ಈ ಜಗವೆಲ್ಲ ಬೆಳಗುದು. ಈ ಯಾಕೆ ಸಾವುಕಾರಿ? ಮಕ್ಕಳ ಶಿಕ್ಷಣಕ್ಕಾಗಿ ನನ್ನ ಜಮೀನು ಕೊಟ್ಟರೆ ನಿಮಗೆಲ್ಲ ನಷ್ಟವಾಗಿದೆ. ನಷ್ಟವಾಗಿದೆ ಧರ್ಮವಂತ, ನಷ್ಟವಾಗಿದೆ. ನನ್ನ 100 ಎಕರೆ ಜಮೀನಿಗೆ ದಾರಿ ಇಲ್ಲ. ಆ ನಿನ್ನ 2 ಎಕರೆ ಜಮೀನನ್ನು ನನಗೆ ಕೊಡು. ನಿನಗೆ 4 ಎಕರೆ ಜಮೀನನ್ನು ನಾನು ಕೊಡುತ್ತೇನೆ. ಬೇಕಾದ್ರ ನೀನು ಕೇಳಿದಷ್ಟು ಹಣನೂ ಕೊಡ್ತೇನೆ. ಅಮ್ಮ ಧರ್ಮಣ್ಣ, ನಮ್ಮ ದನಿಯಾರಿಗೆ ನೀ ಏನಾರ 2 ಎಕರೆ ಕೊಟ್ರ ನಮ್ಮ ದನಿಯಾರ ನಿನಗ 1 2 3 4 ಎಕರೆ ಕೊಡ್ತಾರ ತಮ್ಮ. ಮ್ಯಾಲ ನೀ ಕೇಳಿದಷ್ಟು ಹಣನೂ ಕೊಡ್ತಾರ. ಇಂಥ ಅವಕಾಶನ ಕಳ್ಕೋಬೇಡ ತಮ್ಮ, ಕಳ್ಕೋಬೇಡ. ಎದ್ದು ನಮ್ಮ ಜಮೀನಾಗ ದುಡ್ದು ಊಟ ಮಾಡ್ತೀವ್ರಿ ಹೆಂಗಪ್ಪ ಸೆಟ್ಟವ್ರಿ? ಮಾನವರು ಕೊಟ್ಟದು ಮನೆತನಕ್ಕೆ, ದೇವರು ಕೊಟ್ಟದು ಕೊನೆತನಕ್ಕೆ ಎಂಬಂತೆ. ಇನ್ನೊಬ್ಬರ ಹಂಗಿನಲ್ಲಿ ಬದುಕುವ ಮತ್ತೇನು ನಾನಲ್ಲ. ನೋಡು ಸಾವುಕಾರ, ನನ್ನ ಜಮೀನು ನನ್ನ ಸ್ವಂತ. ಅದನ್ನು ಕೇಳುವ ಅಧಿಕಾರ ನಿಮಗಿಲ್ಲ. ಕೊಟ್ಟ ಮಾತಿನಂತೆ ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟೇ ಕೊಡ್ತೇನೆ. ಈ ನಾಡಿಗೆ ದೊರೆ ಎನಿಸಿಕೊಂಡ್ರೆ ಈ ನಾಗೇಂದ್ರ ಪ್ರಸಾದನಿಗೆ ಅವಮಾನವೇ. ಏನು ಧರ್ಮವಂತ, ನಿನ್ನ ಜಮೀನನ್ನು ನಾನು ಪುಕ್ಸಟ್ಟಿ ಕೇಳಿಲ್ಲ. ಅದರಟ್ಟು 4 ಪಟ್ಟು ಕೊಡ್ತೀನಂದ್ರು ನೀನು ಒಪ್ಪುತ್ತಿಲ್ಲ. ಅಂದ ಮೇಲೆ ಮುಂದೆ ನಿನ್ನ ಜೀವನವನ್ನು ನಡೆಸುವುದು ಕಠಿಣವಾಗುತ್ತದೆ. ಎಚ್ಚರದಿಂದ ಇರು. ನಿಮ್ಮ ಗೊಡ್ಡ ಬೆದರಿಕೆ ಎದುರುವ ಬೆಪ್ಪನ ನಾನಲ್ಲ. ನಿನ್ನ ಹಾಗೆ ಸಮಾರಂಭದಲ್ಲಿ ದುಡ್ಡು ಸುರಿದು ಸನ್ಮಾನ ಮಾಡಿಸಿಕೊಂಡು ಶಬ್ಬಾಸ್ಗಿರಿ ಪಡೆದವನಲ್ಲ ಈ ಧರ್ಮವಂತ. ಕೊಟ್ಟ ಮಾತಿನಂತೆ ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡುತ್ತೇನೆ. ಬ್ಯಾಡ ತಮ್ಮ, ನೀವೇನ 100 ಕುರ್ಗಿ ಸರ್ದಾರ ಅಲ್ಲ. 2 ಎಕರೆ ಜಮೀನು ಇದ್ದದ್ದು ಕಳ್ಕೊಂಡ್ ಹಿತ್ತಲ್ದಾಗ ಹತ್ತಂಗ ಆಬೇಡು ತಮ್ಮ. ನಮ್ಮ ದನಿಯಾರು ಹೇಳಿದಂಗ ಕೇಳ್ರಿ. ನೋಡು ಧರ್ಮ, ಕೊನೆಯದಾಗಿ ನಿನಗೊಂದು ಮಾತು ಹೇಳುತ್ತೇನೆ, ಕೇಳು. ಅತಿಯಾದ ಒಳ್ಳೆತನ, ಪ್ರಾಮಾಣಿಕತೆ ಈ 21 ಶತಮಾನದಲ್ಲಿ ಬೆಲೆ ಸಿಗಲಾರದು. ಸುಮ್ಮನೆ ನಿನ್ನ ಆದರ್ಶಗಳನ್ನು ಬಿಟ್ಟು ನಾನು ಹೇಳಿದಾಗೆ ಕೇಳಿದ್ರೆ ನಿನ್ನ ಬದುಕು ಬಂಗಾರವಾಗುವುದು. ಎಲ್ಲದಿದ್ರ ಹಾಲಿನಂತಿರುವ ಈ ನಿನ್ನ ಸಂಸಾರವನ್ನು ಛಿದ್ರ ಮಾಡುವುದು ನನಗೇನು ದೊಡ್ಡ ಕೆಲಸವಲ್ಲ. ನೀವು ಹೆದರಿಸಿರಿ ಹೆದರ್ತಾನೇನ್ರಿ ಈ ಧರ್ಮವಂತ? ನೋಡು ನಾಗೇಂದ್ರ ಪ್ರಸಾದ್, ನಿನಗೆ ಕಡೆದಾಗಿ ಒಂದು ಮಾತು ಹೇಳ್ತೀನಿ, ಬಹಳ ಲಕ್ಷದ ಇಟ್ಟು ಕೇಳು. ನನ್ನ ಜಮೀನಿನಲ್ಲಿ ನಿನಗೊಂದು ಹಿಡಿ ಮಣ್ಣು ಸಹಿತ ಸಿಗೋದಿಲ್ಲ. ಅದೇನು ನಿನ್ನ ತಾಕತ್ತಾಯ್ತು ಅದನ್ನ ಮಾಡ್ಕೊ ಹೋಗ. ನಿನ್ನ ಜಮೀನಿನಲ್ಲಿ 1 ಹಿಡಿ ಮಣ್ಣು? ಏನು ಧರ್ಮವಂತ, ಈ ಊರನ್ನೇ ಕೊಂಡುಕೊಳ್ತಿರುವ ಈ ನಾಗೇಂದ್ರ ಪ್ರಸಾದನಿಗೆ ಎದರು ಮಾತಾಡ್ತಿ ಅಂದ್ಮೇಲ ಆ ನಿನ್ನ ಆಸ್ತಿಯನ್ನು ದಕ್ಕಿಸಿಕೊಳ್ಳ ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ನಮ್ಮ ಜಮೀನನ್ನು ಪಡೆಯಲು ನೀನೇನು ನಮ್ಮ ರಕ್ತಕ್ಕೆ ಹುಟ್ಟಿದವನೇನು? ಏನಾಗೇಂದ್ರ, ನನ್ನ ಜಮೀನಿನ ಮೇಲೆ ಕಣ್ಣು ಹಾಕಿದೆಯಾದರೆ ಕಣ್ಣು ಕೀಳುವೆ. ಸ್ವಲ್ಪ ಹೇಳುತ್ತವರಲ್ಲಿ ಹೇಳುತ್ತ ತಪ್ಪಿದ್ರ ಈ ನಾಗೇಂದ್ರ ಕೈಯಲ್ಲಿ ಅಂತ್ಯ ಆಗೋದು ಮಗನ. ಅಂತ್ಯ? ಲೇ ಸಾವುಕಾರ,
ಈ ಗರುಡನನ್ನು ಏನು ಮಾಡಲಾಗುವುದಿಲ್ಲ. ಅಂತ್ಯ ಮಾಡಲು ಆತುರ ಪಟ್ಟರೆ ಆಹುತಿಯಾಗುವೆ ಈ ಗಂಡುಗಲಿ ಗರುಡನ ಕೈಯಲ್ಲಿ. ನೋಡು ಸಾಹುಕಾರ, ಎಷ್ಟೇ ಸಂಪತ್ತು ಇದ್ದರೂ ಮನುಷ್ಯನಿಗೆ ಸರಳತೆಯು ಮಾತ್ರ ಗೌರವ ತಂದು ಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಎಂದಿಗೂ ಬೆಲೆ ಕಟ್ಟಲಾಗುವುದಿಲ್ಲ. ಒಂದು ವೇಳೆ ನಿನ್ನ ಆಸ್ತಿಯಿಂದ ನನ್ನನ್ನು ಕೊಂಡುಕೊಳ್ಳುತ್ತೇನೆ ಎಂಬ ಅಹಂಕಾರ ನಿನ್ನಲ್ಲಿದ್ದರೆ ಅದು ಬರೇ ನಿನ್ನ ಭ್ರಮೆ. ನಾವು ಕೊಟ್ಟರೆ ತಾನೇ ಅವರು ಕೊಂಡುಕೊಳ್ಳೋದು. ನಾವೇ ಕೊಡದಿದ್ದರೆ ನಮ್ಮನೇಲಿ ಮಾಡಲು ಸಾಧ್ಯ. ನಾಗೇಂದ್ರ ಪ್ರಸಾದ್, ನೀರಲ್ಲಿ ಆಡಿದ್ರೆ ಮುಳುಗಿ ಹೋಗ್ತೀಯಾ, ಬೆಂಕಿಯಲ್ಲಿ ಆಡಿದ್ರೆ ಸುಟ್ಟು ಹೋಗ್ತೀಯಾ? ಈ ರೈತ ಮಣಿತನದವ್ರ ಜೊತೆ ಆಟ ಆಡಿದ್ರೆ ಈ ಕಡೆಗೆ ಬಂದು ಸತ್ತ ಹೋಗ್ತೀಯ. ಗರುಡ, ನಾನು ಅವ್ರಿಗೆ ಏನು ಹೇಳ್ಬೇಕು ಅದನ್ನ ಹೇಳಿದ್ದೀನಿ. ನಡೆ ಹೋಗೋಣ. ಮಾವ, ನೀನು ಮನೆಗೆ ನಡಿ. ನನಗೆ ಹೊಲದಲ್ಲಿ ಕೆಲಸ ಇದೆ, ಹೊಲಕ್ಕೆ ಹೋಗಿ ಬರ್ತೇನೆ. ಆಯ್ತು, ಬೇಗ ಬಾ. ತಮ್ಮ ಧರ್ಮನ, ನಿಮ್ಮ ಮಾವನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ ಅನ್ಲೇ ಗರುಡ. ನಮ್ಮ ದನಿಯಾರು ಹೇಳಿದಂಗೆ ಕೇಳ್ಬಿಡು, ನಿನ್ನ ಬಾಳೆ ಬಂಗಾರ ಆಗ್ತದ. ಲೇ ಶೆಟ್ಟಿ, ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿದು ಮರೆಯಲ್ಲಿ ನಿಂತು ಮೋಸ ನೋಡುವ ನಿಮ್ಮಂತವರಿಂದಲೇ ರಾಮರಾಜ್ಯವಾಗಬೇಕಿದ್ದ ನಾಡು ರಾವಣ ರಾಜ್ಯವಾಗಿರುವುದು. ಈ ಸಾಹುಕಾರನ ಎಂಜಲು ತಿಂದು ಬದುಕುವ ನಾಯಿ ನೀನು. ನನಗೆ ಬುದ್ಧಿ ಹೇಳಲು ಬರಬೇಡ. ನಿನ್ನ ಸಾಹುಕಾರ ಕೊಡುವ ಹಣ ನನಗೆ ಹುಲ್ಲು ಕಡ್ಡಿಗೆ ಸಮ. ನಾನೇನು ಬರ್ತೀನಿ. ನೇತಿಕೋ, ನನ್ನ ಮನೆಗೆ ಬಂದು ನಾ ಕೊಡು ಹಣಕ್ಕೆ ಹೊಲ್ಲು ಕಡ್ಡಿಗೆ ಸಮನಂದ ಬಗಳಿದೆಯಾ ಬಡವ ನನ್ನ ಮಗನೇ? ನಿನ್ನ ಆಸ್ತಿಯನ್ನು ಹೇಗೆ ಪಡಿಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡು ಸಾಹುಕಾರ, ನಿನ್ನ ಶ್ರೀಮಂತಿಕೆಯ ದರ್ಪ ನನ್ನ ಮುಂದೆ ತೋರಿಸಲು ಬರಬೇಡ. ಆ ನನ್ನ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕೆ ಕೊಡಲು ಸರ್ಕಾರಕ್ಕೆ ಮಾತು ಕೊಟ್ಟಿದ್ದೇವೆ. ಸುಮ್ಮನೆ ನಮ್ಮ ಜಮೀನಿನ ಮೇಲಿನ ಆಶೆಯನ್ನು ಬಿಟ್ಟು ಬಿಡು, ಅದು ನಿನಗೆ ಶೋಭೆ ತರುತ್ತದೆ. ಹಣವುಳ್ಳವರಾಗಿ ಇಂಥ ಒಳ್ಳೆ ಕೆಲಸಕ್ಕೆ ಅಡ್ಡಿಯಾಗುವುದು ನಿನಗೆ ಭೂಷಣವಲ್ಲ. ಒಂದು ವೇಳೆ ಕಿತ್ತುಕೊಳ್ಳುತ್ತೇನೆ ಎಂದು ಬಂದರೆ ಈ ಗಂಡುಗಲಿ ಗರುಡನ ಕೈಯಲ್ಲಿ ನಿನ್ನ ಘಟ ಉರುಳುವುದು ಖಂಡಿತ. ಘಟ ಅದು ಈ ನಾಗೇಂದ್ರನ ಘಟ. ಲೇ ಬಚ್ಚ, ಈ ನಾಗೇಂದ್ರ ಪ್ರಸಾದನ ಘಟ ಉಳಿಸುತ್ತಿಷ್ಟು ಇನ್ನೂ ಹುಟ್ಟಿಲ್ಲ ಈ ನಾಡಿನಲ್ಲಿ. ಈಗ ನೀನಿರುವುದು ಈ ನಾಗೇಂದ್ರನ ಸ್ಥಾನದಲ್ಲಿ. ಅಹಂಕಾರದಿಂದ ಮಾತನಾಡಿ ಆಪತ್ತು ತಂದುಕೊಳ್ಳಬೇಡ. ನಾ ಬಯಸಿದ್ದನ್ನು ಪಡೆಬೇಕನ್ನೋ ಹಠ ನನ್ನದು. ಹಠ ಇರಬೇಕು, ಆದರೆ ಇನ್ನೊಬ್ಬರ ಗೋನು ಮುರಿದು ಕಿತ್ತುಕೊಳ್ಳುವ ಚಟ ಇರಬಾರದು. ನಾಗೇಂದ್ರ ಪ್ರಸಾದ, ಅದನ್ನೇನು ಕಂಡವರ ಆಸ್ತಿಯನ್ನು ಕಿತ್ತುಕೊಂಡ್ರೆ ತುಪ್ಪ ತಿಂದಷ್ಟು ಖುಷಿ ಪಡುವೇನೋ ಮಗನೇ? ಒಂದಲ್ಲ ಒಂದು ದಿನ ಆ ತುಪ್ಪ ಕೆಟ್ಟು ದುರ್ವಾಸನೆ ಹಿಡದಂತೆ ಆಶೆ ಎಂಬ ಈ ನಿನ್ನ ಶರೀರ ಕೊಳೆತು ನಾರುವುದು ಖಂಡಿತ. ಲೇ ತಮ್ಮ ಗರುಡ, ನಮ್ಮ ದನಿಯಾರು ಹೇಳಿದಂಗೆ ಕೇಳ್ಬಿಡು ತಮ್ಮ. ಯಾಕಂದ್ರ ನಮ್ಮ ದನಿಯಾರು ಬಾಳ ಅಂದ್ರ ಬಾಳ ಅವಗಾಡದಾರ. ಶೆಟ್ಟಿ, ಕೊಡುದಿಲ್ಲ ಅಂದ್ರೆ ಬಿಡೋದಿಲ್ಲ ಈ ಕಾಳಿಂಗ ಸರ್ಪ. ಲೇ ಗರುಡ, ದ್ವಾಪರ ಯುಗದಲ್ಲಿ ದಾನಸೂರ ಕರ್ಣನೆಂದು ಆ ಕರ್ಣ ಸರ್ವನಾಶ ಆಗಿ ಹೋದ. ಎಂದಿನ ಕಲಿಕಾಲದಲ್ಲಿ ದಾನ ಎಂದರೆ ಬೆಲೆ ಸಿಗೋದಿಲ್ಲ, ಬೆಲೆ ಕೊಡೋದು ಇಲ್ಲ. ಇದು ಏನಿದ್ದರೂ ನ್ಯಾಯ ಅನ್ಯಾಯ ಎಂದು ನೆಟ್ಟಿಸಿ ಮಾಸನ ಏರಿ ನಿಮ್ಮಂತ ಬಡವರನ್ನೆಲ್ಲ ಸಮವಾಗಿ ಹೋಗಿದ್ದಾರೆ. ದೊಡ್ಡಸ್ತಿಕೆ ತೋರಿಸಿಕೊಳ್ಳುವವರು ನಾವಲ್ಲ, ಅದು ನಮಗೆ ಬೇಕಾಗಿಯೂ ಇಲ್ಲ.
ಏನಿದ್ದರೂ ನಿಮ್ಮಂತ ಶ್ರೀಮಂತರ ಕೆಲಸ. ಲೇ ಗೌಡ, ಹಿಂದೆ ಸಮಾರಂಭದಲ್ಲಿ ನಿಮ್ಮಂತ ರಾಜಕಾರಣಿಗಳು ಬಂದು ಬಡವರಿಗೆ ಭೂದಾನ ಕೊಡುತ್ತೇವೆ ಎಂದು ನಂಬಿಸಿ ಹೇಳಿ ಮೋಸ ಮಾಡುತ್ತಿದ್ದರು. ಇತ್ತ ಸರ್ಕಾರಕ್ಕೆ ದೊಡ್ಡ ವ್ಯಕ್ತಿಗಳೆಂದು ಹೊಗಳಿಸಿಕೊಂಡು ಬಡವರಿಗೆ ಕೊಡಗೈ ದಾನಿ ಎಂದು ಹೊಗಳಿಸಿಕೊಂಡು ಇತ್ತ ಬಡವರಿಗೂ ಇಲ್ಲ, ಇತ್ತ ಶ್ರೀಮಂತರಿಗೂ ಇಲ್ಲ, ಇತ್ತ ಸರ್ಕಾರಕ್ಕೂ ಇಲ್ಲ. ಬಂಡ ಬಡಾಯಿ ಕೊಚ್ಚಿಕೊಳ್ಳುವವರು ನಿಮ್ಮಂತ ಶ್ರೀಮಂತರು. ಅಂತಹ ದೊಡ್ಡ ಸ್ಥಿತಿ ನನಗೆ ಬೇಕಾಗಿಲ್ಲ. ಏ ಬದ್ಮಾಸ್, ಬಾಯಿಗೆ ಬಂದಂತೆ ಬಗೊಳ್ತಿರುವೆ ಅಲ್ಲ. ದೊಡ್ಡವರು ಚಿಕ್ಕವರು ಎಂಬುದು ಅರಿತಿಲ್ಲವೇ ಸ್ಕೌಂಡ್ರಲ್? ಯಾರು ನೀನು ಭಿಕಾರಿ? ಬಾಯಿಗೆ ಬಂದಂತೆ ಬಗಳಲು ನನ್ನೇನು ನಿನ್ನ ಹಾಗೆ ನಾಯಿ ಅಂದುಕೊಂಡಿರುವೆ ಏನೋ ಶಿಕಾರಿ? ಬಂಡರ ಬಂಡವಾಳ ಬಯಲು ಮಾಡಿ ನಿಮ್ಮಂತ ಸಮಾಜಘಾತಕರನ್ನು ಸೆಳೆಯಲು ಜ್ವಾಲಾಮುಖಿಯಂತೆ ಭೂಮಿಯಿಂದ ಹೊರ ಬಂದ ಅಗ್ನಿ ಈ ಗರುಡ. ಅಗ್ನಿ? ಏ ಗರುಡ, ನಮ್ಮನ್ನು ಸೆದೆ ಬಡಿಯುವ ಗಂಡದೆ ಪದರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ. ಸುಮ್ಮನೆ ನಮ್ಮ ತಾಳ್ಮೆಯನ್ನು ಕೆಣಕಬೇಡ. ಈ ಕಿರಾತಕ ಕುಲದ ಕೀರ್ತಿ ರಾಜ ಕೋಪಗೊಳ್ಳುವಷ್ಟರಲ್ಲಿ ನೀ ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ನಿನ್ನ ಕೊಬ್ಬಿದ ದೇಹವನ್ನು ಹೆಬ್ಬಾಗ ಮಾಡಿಕೊಳ್ಳಬೇಡ ಜೋಕೆ. ಓಹೋ, ಈ ಸಾಹುಕಾರ ಸಾಕಿದ ಸಾಕು ನಾಯಿ ನೀನು. ಲೇ ಕೀರ್ತಿರಾಜ್, ಈ ನನ್ನ ಕೊಬ್ಬಿದ ದೇಹವನ್ನು ಇಬ್ಬಾಗ ಮಾಡಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಅದೇನೋ ಹೇಳ್ತಾರಲ್ಲ, ಎಮ್ಮೆ ಜೊತೆ ಸೇರಿ ಹೇಸಿಗೆ ತಿನ್ನುವ ಚಟ ಎಲ್ಲಿ ಬಿಡಬೇಕು? ಲೇ ಕೀರ್ತಿರಾಜ್, ನಾವೇ ಸರದಾರರೆಂದು ನನಗೆ ಸವಾಲು ಹಾಕಿದರೆ ಈ ಪುಂಡ ಹುಲಿಯಿಂದ ನಿಮ್ಮ ರುಂಡ ಹಾರುವುದು ಖಂಡಿತ. ಪುಂಡ ಹುಲಿ ಎಂದು ಗಂಡುಗೊಡಲಿ ತೋರಿಸಿದರೆ ನಾವೇನು ಸಂಡರಂತೆ ಓಡಿ ಹೋಗುತ್ತೇವೆ ಎಂದು ತಿಳಿದುಕೊಂಡಿರುವೆನೋ ಬಂಡೆ ಬಡ್ಡಿಯ ಮಗನ. ನಿನ್ನ ಎದೆಗೊಂಡಿಗೆಯನ್ನು ಸೀಳಿ ಬಿಸಿ ರಕ್ತ ಕುಡಿಯುವ ದೈತ್ಯರು ನಾವು. ಏ ಬಡಪಾಯಿ ಕುನ್ನಿ ನನ್ನ ಮಗನೇ, ಯಾರೆದುರಿಗೆ ನಿಂತು ಏನು ಮಾತಾಡ್ತ ಅನ್ನೋದು ಎಚ್ಚರವಿರಲಿ ಮಗನ. ಇಲ್ಲದತ್ರ ಈ ನನ್ನ ಬಂದೂಕಿಲೆ ಸೊಟ್ಟ ಹಾಕಿ ಬಿಡುವೆ ನಿನ್ನನ್ನು. ಸಾವುಕಾರ, ಸುಟ್ಟು ಹಾಕುವುದು ದೂರದ ಮಾತು, ಬರೇ ನನ್ನ ದೇಹವನ್ನು ಮುಟ್ಟಿ ನೋಡು. ಇದೇ ಕೊಡ್ಲಿಯಿಂದ ನಿಮ್ಮೆಲ್ಲರನ್ನು ಕಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ಭೂತಾಯಿಯ ಮಣ್ಣಲ್ಲಿ. ನೋಡು ಸಾವುಕಾರ, ನನ್ನನ್ನು ಕೆಣಕಿ ನಿನ್ನ ಜೀವಕ್ಕೆ ಕುತ್ತು ತಂದುಕೊಳ್ಳಬೇಡ. ಸುಮ್ಮನೆ ಬಾಯಿ ಮುಚ್ಚಿಕೊಂಡಿದ್ದರೆ ಸರಿ, ಎಲ್ಲಾದ್ರೂ ಎಗರಾಡಿದ್ರೆ ನಿಮ್ಮ ಮರಣ ಈ ಗರುಡನ ಕೈಯಲ್ಲಿ ನೆನಪಿರಲಿ. ಬರ್ತೀನಿ. ಇದೇನು ಸಾವುಕಾರ್ರೆ, ನಿಮಗೆ ಇಷ್ಟೊಂದು ಅವಮಾನವೇ? ಯಾರು ಈ ಗರುಡ? ಇವನ ಸೊಕ್ಕಿನ ವರ್ತನೆಗೆ ಕಾರಣ ಏನು? ನಮ್ಮ ಜಮೀನಿನ ಪಕ್ಕಣದಲ್ಲಿ 2 ಎಕರೆ ಜಮೀನನ್ನು ಇದೆ. ಆ ಜಮೀನನ್ನು ಸರ್ಕಾರ ಸಾಲಿಯಾಗಿ ದಾನವಾಗಿ ಕೊಟ್ಟಿದ್ದಾರೆ. ಅದನ್ನೇ ನಮಗೆ ಬಿಟ್ಟು ಕೊಡು ಅಂದ್ರೆ ನಮಗೆ ಸೊಕ್ಕಿನಿಂದ ಮಾತನಾಡಿದ ಆ ಸೊಕ್ಕಿನ ಸುಳೆ ಮಗ. ನೋಡಿ ಕೀರ್ತಿರಾಜ್, ಆ ಗರುಡ ಮಾತಾಡಿದ ಶೇಡಿಗಾಗಿ ಆ ಧರ್ಮನ ಮನೆಯನ್ನು ಸರ್ವನಾಶ ಮಾಡಲೇಬೇಕು. ನೀನು ಏನ್ ಮಾಡ್ತೇ ಬಿಡ್ತೇವೆ ನನಗೆ ಗೊತ್ತಿಲ್ಲ. ನಿನಗೇನ್ ಸಾಯ್ಬೇಕು ಕೇಳು, ಸಹಾಯ ಕೊಡಲು ನಾನು ಸಿದ್ಧ. ಒಟ್ಟಿನಲ್ಲಿ ಆ ಧರ್ಮನ ಮನೆ ಸರ್ವನಾಶ ಆಗಲೇಬೇಕು. ನಾಗೇಂದ್ರಪ್ಪ ಸಾವ್ಕಾರ,
ಕೀರ್ತಿ ರಾಜಪ್ಪ ಸಾವ್ಕಾರ, ಆ ಗರುಡನ ಸೊಕ್ಕ ಅಡಗಿಸಬೇಕಾದ್ರ ಏನಾರ ಒಂದು ಉಪಾಯ ಮಾಡಲೇಬೇಕ್ರಿ. ನಮಗ ಏನಾರ ಒಂದು ಕುತ್ತು ತಂದ ಬಿಡ್ತಾನ್ರಿ ಅವ. ಅವನ ವಿಷಯ ನನಗೆ ಬಿಡಿ. ಈ ಕೀರ್ತಿರಾಜ್ ಬಾಣ ಹೂಡಿ ಯುದ್ಧಕ್ಕೆ ನಿಂತ್ರೆ ಎದುರಾಳಿಯ ಎದೆ ಬಗೆದು ಅವನ ಎದೆ ಸಿಳಿ ಬಿಸಿ ರಕ್ತ ಕುಡಿಯುವ ಕಿರಾತಕ ಈ ಕೀರ್ತಿರಾಜ್. ಏ ಗರುಡ, ಕಂಡವರ ರುಂಡ ಕತ್ತರಿಸುವ ರೌಡಿ ನಾನಾಗಿರುವಾಗ ನನಗೆ ಪ್ರಾಣದ ಭಯ ಹಾಕ್ತೀಯ? ಯಾರ ಪ್ರಾಣ ಯಾರ ಕೈಯಲ್ಲಿ ಅಂತ ತೋರಿಸ್ತೇನೆ. ಗೌಡ್ರಿ ಬನ್ನಿ, ಶೆಟ್ಟಿ ನಡೆ. ಕೀರ್ತಿ ರಾಜ ನಿಂತ್ಕೋರು ತಮ್ಮ. ಆ ಗರುಡ ನಮ್ಮ ತಲೆ ಗಿರ್ರ ಅನಿಸಿ ಹೋಗ್ಯಾನ. ಧನ್ಯರ ಅದಕ್ಕೊಂದು ಏನಾರ ವ್ಯವಸ್ಥೆ ರೆಡಿ ಮಾಡಲೇಬೇಕ್ರಿ. ಅಂದಾಗ ಒಂದು ತಲೆ ಕೂಲ್ ಆಕೈತ್ರಿ ಧನ್ಯರ.